ಮಹಿಳೆಗೆ ಒಲಿಯುತ್ತಾ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸ್ಥಾನ. ಮೂವರು ಮಹಿಳಾ ರಾಜಕಾರಣಿಗಳ ಹೆಸರು ಮುನ್ನೆಲೆಗೆ ಬಂದಿದೆ. ಈಗ ಅಧ್ಯಕ್ಷ ಸ್ಥಾನಕ್ಕೆ ದಕ್ಷಿಣ ಭಾರತೀಯರ ಹೆಸರೇ ಈಗ ಚರ್ಚೆ ಆಗ್ತಾ ಇರೋದು. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ, ಕೇಂದ್ರ ಸಚಿವ ಆಗ್ತಿದ್ದಾರೆ. ಅಂದರೆ ಇಲ್ಲಿಯವರು ಅಂತ ಸಹಜವಾಗಿ ಎಲ್ಲರೂ ಅಂದ್ಕೊಳ್ತಾರೆ. ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಪುರಂಧೇಶ್ವರಿ ಅವರು ಕೂಡ ಆಂಧ್ರ ಪ್ರದೇಶದವರು, ವನತಿ ಶ್ರೀನಿವಾಸನ್ ಅವರು ಕೂಡ ತಮಿಳುನಾಡವರು. ಅಂದರೆ ದಕ್ಷಿಣ ಭಾರತದ ಮಹಿಳಾ ಮಣಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಫೈನಲ್ ಅಲ್ಲ, ಹೀಗೊಂದು ಚರ್ಚೆ ನಡೀತಾ ಇದೆ ರಾಷ್ಟ್ರ ಬಿಜೆಪಿಯಲ್ಲಿ. ಇನ್ನು ಬಿಜೆಪಿಯ ನಾಯಕರು ಕೂಡ ಇದರ ಬಗ್ಗೆ ಒಲವನ್ನು ಹೊಂದಿದ್ದಾರಂತೆ. ಈಗಾಗಲೇ RSSನಿಂದಲೂ ಕೂಡ ಬೆಂಬಲ ಸಿಕ್ಕಿದೆಯಂತೆ. ನೋಡಿ, ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ದಕ್ಷಿಣ ಕರ್ನಾಟಕದ ಮಹಿಳೆಯೊಬ್ಬರನ್ನ ಆಯ್ಕೆ ಮಾಡಿದರೆ ಆ ಸ್ಥಾನಕ್ಕೆ ಸಹಜವಾಗಿಯೇ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸಬಹುದು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದಾಗಿದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬಿಜೆಪಿಯ ತಲೆಯಲ್ಲಿ ಹೀಗೊಂದು ಲೆಕ್ಕಾಚಾರ ಯಾಕೆ ಓಡ್ತಾ ಇರ್ಬೋದು? ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಆ ಮಹಿಳೆಯರ ಓಟ್ಗಳನ್ನು ಗಿಟ್ಟಿಸಿಕೊಳ್ಳುವಂಥ ಪ್ಲಾನ್ ಇರಬಹುದಾ? ಇದು ನಿಜಕ್ಕೂ ಗಂಭೀರವಾಗಿ ಚರ್ಚೆ ಆಗ್ತಿದೆಯಾ ಅಥವಾ ಕೇವಲ ವದಂತಿನ, ಹೇಗೆ ಅನ್ನೋದು? ಪ್ರಭು, ಬಿಜೆಪಿಯಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸತೊಂದು ಹೊಳವು ಈಗ ಅಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ಹಾಲಿ ಅಧ್ಯಕ್ಷರ ರೇಸ್ನಲ್ಲಿರುವಂಥವ್ರ ಜೊತೆಗೆ ಹೊಸದಾಗಿ 3 ಮಹಿಳೆಯರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಪಕ್ಷ ಮತ್ತು ಕಾರ್ಯಕರ್ತರ ವಲಯದಲ್ಲಿ ಇಂಥದ್ದೊಂದು ಚರ್ಚೆ ಆರಂಭವಾಗಿರೋದಂತೂ ಸತ್ಯ. ದಕ್ಷಿಣ ಭಾರತ ವಿಭಾಗದಲ್ಲಿ ಭಾರತದ ಈ ವಿಭಾಗಗಳಲ್ಲಿ ಬಿಜೆಪಿ ತಕ್ಕಮಟ್ಟಿನ ಯಶಸ್ಸನ್ನು ಗಳಿಸಿಲ್ಲ. ಅಂದರೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕವನ್ನು ಒಳಗೊಂಡಂತೆ ತಮಿಳುನಾಡು, ಕೇರಳ ಭಾಗಗಳಲ್ಲಿ ಪಕ್ಷದ ಯಶಸ್ಸು ಅಷ್ಟಕ್ಕಷ್ಟೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಅಂತಂದರೆ ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಕೊಡುವ ಮುಖಾಂತರ ಪಕ್ಷದ ಕಡೆಗೆ ಅವರನ್ನು ತಿರುಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಂಥ ಯೋಚನೆಯ ಭಾಗ ಇದಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗ್ಬೋದು ಅಥವಾ ಇದು ನಿಜವಾಗಿಯೂ ಆಗುತ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಆದರೆ ಚರ್ಚಿತ ವಿಚಾರದಲ್ಲಿ ಇದು ಗಂಭೀರ ವಿಚಾರ ಆಗಿರೋದ್ರಿಂದಾಗಿ ಈ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.